ನಮಸ್ಕಾರ ಸ್ನೇಹಿತರೆ, ನಾನು ವಿನೋದ್ ಪಯ್ಯನ ಅಂತ. ನಮ್ಮದು ಚಾನಲ್ಲು ಇದು. ನಾರ್ತ್ ಇಂಡಿಯಾ ಕಡೆ ಆಲ್ಟೋ ಕ್ಯಾಂಪರ್ ವ್ಯಾನ್ಗಳು ಬೇಜಾನ್ ನೋಡಿದ್ದೀನಿ, ಬಟ್ ನಮ್ಮ ಕರ್ನಾಟಕದಲ್ಲಿ ಇದೆ ಮೊದಲನೇದು. ಅದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ, ಹೇಗೆ ಮಾಡೋದು ಅಂತ. ನೀವೇನಾದರೂ ಬೇರೆ ಕಡೆ ನೋಡಿದರೆ ಅಥವಾ ಏನಾಯಿದ್ರೆ ಅದನ್ನು ನನಗೆ ಸಜೆಸ್ಟ್ ಮಾಡಿ ಕಮೆಂಟಲ್ಲಿ, ನಾನು ಅದನ್ನು ನೋಡ್ತೀನಿ. ಇನ್ನೂ ಏನಾದರೂ ಬೆಟರ್ ಆಪ್ಷನ್ ಸಿಗ್ಬೋದು. ಬನ್ನಿ ತೋರಿಸೋಣ ಇವಾಗ. ಈ ಹಿಂದಗಡೆ ಅಡುಗೆ ಮಾಡ್ಕೊಳ್ಳೋಕ್ಕೋಸ್ಕರ ಇದೊಂದು ಮಾಡಿಸಿದ್ದೀನಿ. ಇದ್ರ ಮೇಲೆ ಅಡುಗೆ ಮಾಡ್ಕೊಬೋದು. ಚಿಕ್ಕದು ಸ್ಟವ್ ಬರುತ್ತಲ್ಲ, ಅಡುಗೆ ನೆಕ್ಸ್ಟ್ ಟೈಮ್ ವಿಡಿಯೋ ಅಡುಗೆ ಮಾಡಿ ತೋರಿಸಿ ನಿಮ್ಗೆ ಹಾಕ್ತೀನಿ. ಇದನ್ನ ಒಳಗಡೆ ಮಡ್ಚಿಬಿಡ್ಬೋದು. ಇದನ್ನ ಈ ಥರ ಮಾಡ್ಬೋದು. ಆಮೇಲೆ ಮಲ್ಗೋಕ್ಕೋಸ್ಕರ ಇದು ಆಲ್ಟೋ LXi ಅಂತ. ಇದರಲ್ಲಿರೋ ಸ್ಪೆಷಾಲಿಟಿ ಏನಂದರೆ, ಈ ಥರ ಇವು ಬಂದೈತೆ. ಈಗ ಬರೋ LXiಗೆಲ್ಲ ಫುಲ್ ಒಂಥರ ಗೋಪುರ ಥರ ಮಾಡಿಬಿಟ್ಟಿದ್ದಾರೆ. ಇದು ಮಾತ್ರ ಸಪ್ರೇಟ್ ಬರುತ್ತೆ. ಈ ಸಪ್ರೇಟ್ ಬರೋದ್ರಿಂದ ನೀಟಾಗಿ ಮಲ್ಕೊಂಬಿಡ್ಬೋದು ಇದರಲ್ಲಿ. ಅಲ್ಲಿಂದ ಲಾಸ್ಟ್ ಡಿಕ್ಕಿವರೆಗೂ, ಡ್ಯಾಶ್ ಬೋರ್ಡಿಂದ ಡಿಕ್ಕಿವರೆಗೂ 6.4 ಇಂಚಸ್ ಬರುತ್ತೆ. 6 ಅಡಿ 6 ಅಡಿ ಇರೋರೆಲ್ಲ ಆರಾಮಾಗಿ ಮಲ್ಕೊಬೋದು. ಓಕೆ, ಈಗ ತೋರಿಸ್ತೀನಿ ಅದು ಹೇಗೆ ಅಂತ. ಫಸ್ಟು ಇದನ್ನು ರಿಮೂವ್ ಮಾಡಬೇಕು. ಈ ಸೀಟನ್ನ, ಇದಕ್ಕೆ 2 ಕ್ಲಿಪ್ ಇರುತ್ತೆ. ಆ ಕ್ಲಿಪ್ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಈ ಕಡೆ ಒಂದು ಆ ಕಡೆ ಒಂದು. ಈ ಸೀಟ್ ಬಂದ್ಬಿಡುತ್ತೆ ಹಿಂಗೆ. ಇದನ್ನು ನೀವೆಲ್ಲಾದರೂ ಟ್ರಾವೆಲ್ ಮಾಡೋ ಟೈಮಲ್ಲಿ ಬಿಚ್ಚಿಟ್ಬಿಡ್ಬೋದು, ಇಲ್ಲ ನೀವು ತಗೊಂಡು ಹೋಗ್ಬೋದು. ಬೇಕಾದಾಗ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಇದನ್ನು ಒಂಚೂರು ಮಡಚ್ಬೇಕು. ಇದಕ್ಕೊಂದು ಬಟನ್ಸ್ ಇರುತ್ತೆ, ಇಲ್ಲೊಂದು ಬಟನ್ನು ಹಿಂಗೆ ಎಳೆದ್ರೆ ಬಂದ್ಬಿಡುತ್ತೆ. ಇದು ಸಪ್ರೇಟ್ ಬಂದ್ಬಿಡುತ್ತೆ ಇದರಲ್ಲಿ, LXiಯಲ್ಲಿ. ಈ ಬರ್ತಾರೆ ಗಾಡಿಯಲ್ಲಿ ಇಲ್ಲ. ಇದನ್ನ ಹಿಂಗೆ ಮಡ್ಚ್ಕೊಬೋದು. ಇದನ್ನು ಫುಲ್ ಮುಂದೆ ಕೆಳ್ಕೊಂಬಿಡಿ ಹಿಂಗೆ. ಇದು ಬಂದು ಫುಲ್ ಈಗ ಬಂದಿದೆ, ಹಿಂದ್ಗಡೆಗೆ ಬಂದ್ಬಿಡುತ್ತೆ. ಇದನ್ನು ಹೀಗೆ ಉಲ್ಟಾ ಮಾಡಿ ಸೀಟ್ ಕಿತ್ತೋದಂಗೆ ಇದು ಸ್ವಲ್ಪ ಒಳಗಡೆ ತಳ್ಳಿ. ಇದು ಅಷ್ಟೇ ತೆಗೆದುಬಿಡ್ಬೇಕು. ಈ ಬಟನ್ ಪ್ರೆಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಬಂದ್ಬಿಟ್ಟ ಮೇಲೆ ಇದು ಅಷ್ಟೇ ಮುಂದೆ ಕೇಳ್ಕೊಬೇಕು. ಇದನ್ನು ಎಷ್ಟಾಗುತ್ತೋ ಸಾಧ್ಯ ಅಷ್ಟು ಮುಂದೆ ಕೇಳ್ಕೊಳ್ಳಿ. ಇದು ಎತ್ತಬೇಕು. ಇದು ಕೆಳಗಡೆ ಹೋಗ್ಬೇಕು ಆ್ಯಕ್ಚುಲಿ. ಇದು ಫುಲ್ ಹಿಂಗೆ ಮಲ್ಕೊಂಬಿಡುತ್ತೆ ನೀಟಾಗಿ. ಅದ್ರ ಮೇಲೆ ಇದು ಬರುತ್ತೆ. ಆ ಕಡೆ ಇದನ್ನು ಮಲಗಿಸ್ತೀನಿ ರೀ. ನಾವು ಯಾವ್ಯಾವುದಾದ್ರೂ ಲಾಂಗ್ ಜರ್ನೀಸ್ ಮಾಡಬೇಕಾದ್ರೆ ರೂಮ್ ರೆಂಟೇ ಜಾಸ್ತಿ ಆಗುತ್ತೆ ನಮಗೆ. ಯಾರೋ ಇಬ್ಬರು ಫ್ರೆಂಡ್ಸ್ ಹೋದಾಗ ಇದನ್ನು ಆರಾಮಾಗಿ ಹಿಂಗೆ ಮಾಡ್ಕೊಬೋದು. ಈಗ ಹಿಂಗಾಯ್ತಾ? ಇದು ಅಷ್ಟೇ, ಇವೇನು ಚುಚ್ಚಿದಂಗೆ ಇದ್ರ ಒಳಗಡೆ ಹಿಂಗೆ ತಳ್ಬೋದು. ಇದು ಹಿಂಗಾಯ್ತೆ. ಈಗ ಇದೊಂದು ವುಡ್ ಪೀಸ್ ಮಾಡಿಸಿದ್ದೀನಿ. ಯಾರಾದರೂ ನಿಮ್ಮ ಕಾರ್ಪೆಂಟ್ರ್ ಇದ್ರೆ ಅವರೇ ಮಾಡಿ ಕೊಟ್ಬಿಡ್ತಾರೆ. ಇದು ನಮ್ಮ ಕಾರ್ಪೆಂಟ್ರ್ ಒಬ್ಬರು ಶಿವು ಅಂತ ಇದ್ರು, ಅವ್ರಿಗೆ ಐಡಿಯಾ ಇರೋದ್ರಿಂದ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಗೇರ್ ಬರೋದ್ರಿಂದ ಈ ಥರ ಕಟ್ ಮಾಡಿಸಿ ಇದನ್ನು ಹಿಂಗೆ ಮಾಡ್ಕೊಳ್ಳಿ. ನಂತರ ಇಲ್ಲೋಸ್ ಎಲ್ಲ ಹಾಕ್ಕೊಬೋದು. ಆ ಕಡೆ ಸ್ವಲ್ಪ ಕಮ್ಮಿ ಬರುತ್ತೆ. ಇದು ಒಂದು 5-6 ಇಂಚು ವೇಸ್ಟ್ ಆಗುತ್ತೆ. ಸೊ 6.4ಅಲ್ಲಿ 6 ಇಂಚ್ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಕಮ್ಮಿ ಹೈಟ್ ಕಮ್ಮಿ ಇರೋರು ಇಲ್ಲಿ ಮಲ್ಕೊಬೋದು. ಎಲ್ಲ ಒಂದು 4-5 ದಿವಸ ಟ್ರಿಪ್ಗೆ ಹೋದಾಗ ಅಲ್ಲಿ 2-3 ಸಾವಿರ ಅಂತಾರೆ. 10,000 ರೂಪಾಯಿ ರೂಮ್ ರೆಂಟ್ಗೆಲ್ಲ ಆಗಿಬಿಡುತ್ತೆ.
ಅಡುಗೆನೂ ನಾವೇ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡು ಆರಾಮಾಗಿ ಮಲಗ್ಬೋದು. ಇದಕ್ಕೆಲ್ಲ ನನಗೆ 7000 ಆಯಿತು. ಅದು ನಮ್ಮ ಕಾರ್ಪೆಂಟ್ರು ಇರೋದರಿಂದ. ನಿಮಗೂ ಹಾಗೆ ಸ್ನೇಹಿತರು ಯಾರೋ ಇದ್ದರೆ, ನಿಮ್ಮ ಪರಿಚಯದವ್ರು ಇದ್ದರೆ ಇದು ಮಾಡ್ಕೊಬೋದು. ನೋಡಿ, ಇದರಲ್ಲಿ ಮಲ್ಕೊಂಡು ತೋರಿಸ್ತೀನಿ ಕಾಲು ಎಲ್ಲಿವರೆಗೂ ಬರುತ್ತೆ ಅಂತ. ಬಟ್ ಎಲ್ಲಕ್ಕೆ ಸಹ ಆಗಿರೋದ್ರಿಂದ ಇದೆಲ್ಲ ಆರಾಮಾಯಿತು. ನೋಡಿ, ಇದು ಡಿಕ್ಕಿ. ಇಲ್ಲಿಂದ ಇನ್ನೂ ಮುಂದಕ್ಕೆ ಹೋಗ್ಬೋದು. ನೋಡಿ, ನಾನು 5'8" ಇದ್ದೀನಿ. ಇನ್ನೂ ಆ ಕಡೆಗೆ 6-7 ಇಂಚ್ ಐತೆ. 6 ಫೀಟ್ ಅವರು ಮಲಗ್ಬೋದು ಇಲ್ಲಿ. ಇನ್ನೂ ಡ್ಯಾಶ್ಬೋರ್ಡ್ ಟಚ್ ಆಗಿಲ್ಲ. ಇಷ್ಟು ಈ ಥರ ಆರಾಮಾಗಿ ಮಲ್ಕೊಬೋದು, ಡೋರ್ಗಳು ಹಾಕ್ಕೊಂಡು. ಆಮೇಲೆ ಇದರಲ್ಲಿ ಇನ್ನೊಂದು ಮಾಡಿಸಿದ್ದೀನಿ, ಸೊಳ್ಳೆಗಳೇ ಬರ್ದಂಗೆ. ಆಮೇಲೆ ಈ ಗ್ಲಾಸ್ ಹೀಗೆ ನಿಲ್ಲಿಸ್ಬಿಟ್ಟು ಬೇಕಾದ್ರೆ AC ಇರುತ್ತೆ, AC ಆನ್ ಮಾಡ್ಕೊಬೋದು. ಬೇಡ ಅಂತಂದರೆ ನೀವು ಇದು ಮಾಡ್ಕೊಬೋದು. ಈ ಸೊಳ್ಳೆ ಪರ್ದ ಈ ಥರ ಮಾಡಿಸ್ಬಿಟ್ಟಿದ್ದೀನಿ. ಇದನ್ನು ಈಗ ಹಾಕ್ಬಿಟ್ಟು ಇದು ನಮ್ಮ ಟೈಲರೇ ಹೊಳ್ಕೊಟ್ಟಿದ್ದಾರೆ. ನೀವೊಂದು ಯಾವುದಾದ್ರೂ ಸೊಳ್ಳೆ ಪರ್ದ ಇದ್ದರೆ ತಗೊಂಡು 4 ಮಾಡಿಸಿದ್ದೀನಿ ಆ ಕಡೆಗೆ. ವಿಡಿಯೋ ಲೆಂಗ್ತ್ ಆಗುತ್ತೆ ಅಂದ್ಬಿಟ್ಟು ನೋಡಿ, ಇಲ್ಲಿಂದ ಏರ್ ಪಾಸ್ ಆಗುತ್ತೆ, ಸೊಳ್ಳೆಗಳು ಬರಲ್ಲ, ಆರಾಮಾಗಿ ವೆಂಟಿಲೇಷನ್ ಆಗುತ್ತೆ. ಇಲ್ಲ ಬಿಸಿಲು ಜಾಸ್ತಿ ಇದೆ ಅದು ಇದೆ ಅಂದರೆ AC ಆನ್ ಮಾಡ್ಕೊಂಡು ಮಲ್ಕೊಬೋದು. ಆ ಥರ. ಅದೇ ಸ್ನೇಹಿತರೆ, ಇದು ಸೊಳ್ಳೆ ಪರ್ದ ಏರ್ ಫ್ಲೋ ಆಗೋಕ್ಕೆ. ಬೇಡ AC ಹಾಕ್ಕೊತೀವಿ ಬಿಸಿಲಿದೆ ಅಂದರೆ ಅದನ್ನು ಮಾಡ್ಕೊಬೋದು. ಇದೊಂದು ಮಾಡಿಸಿದ್ದೀನಿ ಇದಕ್ಕೆ. ಇದ್ರ ಮೇಲೆ ತರಕಾರಿ ಕಟ್ ಮಾಡೋದು, ನಾವು ಅಡುಗೆ ಮಾಡೋ ಟೈಮಲ್ಲಿ ಏನಾದರೂ ಇದ್ರ ಮೇಲೆಲ್ಲ ಯೂಸ್ ಮಾಡ್ಬೋದು, ಐಟಮ್ಸ್ ಇಟ್ಕೊಬೋದು. ಆಮೇಲೆ ಈ ಥರ 2 ಚೇರ್ ಇದ್ದರೆ ಆರಾಮಾಗಿ ಎಲ್ಲಂದರೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋದು, ಊಟ ಗೀಟ ಮಾಡಿಕೊಂಡು ಎಲ್ಲ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.